ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಹೋಳಿಗೆ ಮಾಡುವ ವಿಧಾನನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಜನಕ್ಕೆ ಹೋಳಿಗೆ ಮಾಡೋದಕ್ಕೆ ಬರ್ತಾ ಇರಲ್ಲ, ತುಂಬ ಕಷ್ಟ ಅಂದ್ಕೊಂಡ್ಬಿಟ್ಟಿರ್ತಾರೆ. ನಾನು ಮಾಡೋ ವಿಧಾನ ನೋಡಿದರೆ ತುಂಬಾ ಈಸಿ ಅಂತಲೇ ಅಂದ್ಕೋತಾರೆ. ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ? ಒಬ್ಬಟ್ಟಂದರೆ ಎಲ್ಲರಿಗೂ ಇಷ್ಟ ಇರುತ್ತೆ. ಹೋಳಿಗೆ ಅಂತಂದರೆ ಬನ್ನಿ ಇವಾಗ ಮಾಡೋ ವಿಧಾನನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಕಣಕನ ನೆನೆ ಇಟ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು ಒಂದು ಬಟ್ಲನ್ನು ತೊಗೊಂಡಿದ್ದೀನಿ. ನೋಡಿ, ಇವಾಗ ಚಿರುಟಿ ರವನ್ನು ಬಳಸ್ಕೊತಾ ಇದ್ದೀನಿ ನಾನು ಹೋಳಿಗೆ ಮಾಡೋದಕ್ಕೆ. ಒಂದು ಬಟ್ಲಾಗಷ್ಟು ಚಿರುಟಿ ರವನ್ನು ಹಾಕ್ಕೊಂಡು ಈ ಥರ ಜೇಡಿನ ಇಟ್ಕೋತಾ ಇದ್ದೀನಿ. ಜೇಡಿ ಇಟ್ಕೊಂಡ್ರೆ ಒಳ್ಳೆಯದು, ಏನು ಕಸರು ಏನಾದರೂ ಇದ್ದರೆ ತೆಗಿಬೋದು. ನೋಡಿ, ಒಂದು ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ. ಮೈದಾ ಹಿಟ್ಟನ್ನು ಕೂಡ ಜೇಡಿ ಮಾಡಿಕೊಂಡು ತೊಗೋತಾ ಇದ್ದೀನಿ. ನಾನು ಸೇಮ್ ಕ್ವಾಂಟಿಟಿಯಲ್ಲೇ ತೊಗೊಂಡಿದ್ದೀನಿ. ಹಿಟ್ಟು ಮತ್ತು ಚಿರುಟಿ ರವೆ ಎರಡೂ ಸೇಮ್ ಕ್ವಾಂಟಿಟಿಯಲ್ಲೇ ತೊಗೊಂಡಿದ್ದೀನಿ. ಇದು ಕೂಡ ಜೇಡಿ ಹಿಡ್ದಿದ್ದು ಆಗಿದೆ. ನೋಡಿ, ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಮತ್ತೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕೋತಾ ಇದ್ದೀನಿ ಕಲರ್ಗೋಸ್ಕರ. ನಿಮಗೆ ಕಲರ್ ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ನೋಡಿ, ಇವಾಗ ಎರಡನ್ನೂ ಕೂಡ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೀರನ್ನು ಕೂಡ ತೊಗೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲದಕ್ಕೂ ಕೂಡ ಉಪ್ಪು ಮಿಕ್ಸ್ ಆಗುತ್ತೆ. ನೋಡಿ, ಇವಾಗ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ. ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಯಾವಾಗಲೂ ಹೋಳಿಗೆ ಮಾಡೋ ಟೈಮಲ್ಲಿ ಹಿಟ್ಟನ್ನ ಭಾಳ ಸ್ಮೂತಾಗಿ ನೆನೆ ಇಟ್ಕೋಬೇಕು. ಭಾಳ ಗಟ್ಟಿಯಾಗಿ ನೆನೆ ಇಟ್ಕೊಂಡ್ರೆ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ತೆಳುವಾಗಿಯೇ ಹಿಟ್ಟನ್ನ ನೆನೆ ಇಟ್ಕೋಬೇಕು. ನೋಡಿ, ನಾನು ಕೈಯಲ್ಲಿ ಯಾವ ಥರ ಮಾಡ್ತಾಯಿದ್ದೀನಲ್ಲ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಹಾಗಾದ್ರೇ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಮತ್ತೆ ನಾನು ಇನ್ನೊಂದು ಸ್ಪೂನು ಎಣ್ಣೆನೂ ಹಾಕ್ಕೋತಾ ಇದ್ದೀನಿ. ಹೋಳಿಗೆ ಮಾಡೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಬಿಟ್ಟು ಹಿಟ್ಟನ್ನ ನೆನೆ ಇಟ್ಕೋಬೇಕು. ಹಾಗಾದ್ರೇ ಹೋಳಿಗೆ ತಿನ್ನೋ ಟೈಮಲ್ಲಿ ತುಂಬಾ ಸಾಫ್ಟಾಗಿ ಇರುತ್ತೆ ತಿನ್ನೋದಕ್ಕೆ. ನೋಡಿ, ಇವಾಗ ಈ ಥರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತೇಳ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು. ನೋಡಿ, ಈ ಥರ ಕೈಯಲ್ಲಿ ಎಳೆದ್ರೆ ಈ ಥರ ಬರಬೇಕು. ಇದೇ ಥರನೇ ಹೋಳಿಗೆ ಮಾಡೋದಕ್ಕೆ ಹಿಟ್ಟನ್ನ ನೆನೆ ಇಟ್ಕೋಬೇಕು ನಾವು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣ್ತಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವೇ ಆ ವಿಡಿಯೋನ ನೋಡ್ಬೋದು. ನೋಡಿ, ಇವಾಗ ಹಿಟ್ಟೆಲ್ಲ ಕಲಸೋದು ಆಗಿದೆ. ಈ ಥರ ಇರಬೇಕು ಹಿಟ್ಟು. ಈ ಥರ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ. ಇವಾಗ ಇನ್ನೊಂದು ಸ್ಪೂನು ಕೂಡ ಎಣ್ಣೆನ ಸೇರಿಸ್ಬಿಟ್ಟು ಹಿಟ್ಟಿನ ಮೇಲ್ಗಡೆ ಎಲ್ಲನೂ ಸವರ್ಕೊಂಡು ಒಂದು ತಟ್ಟೆನ ಮುಚ್ಚಿ ಇಟ್ಕೊಂಡ್ಬಿಟ್ರೆ ಉಬ್ಬಿ ಬರುತ್ತೆ ಹಿಟ್ಟು. ತುಂಬ ಚೆನ್ನಾಗಿ ಹೋಳಿಗೆ ಕೂಡ ತುಂಬ ಚೆನ್ನಾಗಾಗುತ್ತೆ. ಈ ಥರನೇ ಇಟ್ಕೋಬೇಕು. ನೋಡ್ತಾ ಇದ್ರಲ್ಲ, ಈ ಥರನೇ ಇರಬೇಕು. ಒಂದು ಪ್ಲೇಟ್ ಮುಚ್ಚಿ ಇಡ್ತಾಯಿದ್ದೀನಿ ನಾನು. ನೋಡಿ, ಇವಾಗ ಹೂರ್ಣ ಮಾಡೋದಕ್ಕೆ ಬೇಳೆ ಎಲ್ಲ ಬೇಯಿಸ್ಕೊಂಡು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನಾನು ತೊಗರಿ ಬೇಳೆನ ಯೂಸ್ ಮಾಡಿಕೊಂಡು ಮಾಡ್ಕೋತಾ ಇದ್ದೀನಿ. ನೀವು ಬೇಕಿತ್ತಂದರೆ ಕಡಲೆಬೇಳೆನೂ ಮಾಡ್ಕೋಬೋದು. ಕಡಲೆಬೇಳೆನ ಕುದಿಸ್ಕೊಂಡು ಕುದ್ದಿದ ನಂತರ ಬೆಲ್ಲನ ಹಾಕ್ಕೊಂಡು ಒಲೆ ಮೇಲ್ಗಡೆ ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡು ಒಂದು 5 ನಿಮಿಷ ಇಟ್ಕೊಂಡು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದರೆ ಆಯಿತು. ನೋಡಿ, ಇವಾಗ ಇದನ್ನು ಕೂಡ ಹೂರ್ಣ ಕೂಡ ರುಬ್ಕೊಂಡು ಬಂದಿದ್ದೀನಿ. ಹೋಳಿಗೆ ಮಾಡೋದಕ್ಕೆ ಒಂದು ಸ್ವಲ್ಪ ಈ ಥರ ಸಣ್ಣಾಗಿಯೇ ರುಬ್ಕೋಬೇಕು. ತರಿಯಾಗಿ ರುಬ್ಕೊಂಡ್ರೆ ಹೋಳಿಗೆ ಮಾಡೋದಕ್ಕೆ ಚೆನ್ನಾಗಿ ಬರೋದಿಲ್ಲ. ಈ ಥರನೇ ರುಬ್ಕೋಬೇಕು. ನೋಡಿ, ಇವಾಗ ಎರಡು ಕೂಡ ರೆಡಿಯಾಗಿದೆ. ಹೋಳಿಗೆ ಮಾಡೋದಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಹೂರ್ಣ ಎಷ್ಟು ತೊಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟು ಕಣಕನ ತೊಗೊಂಡು ಈ ಥರ ಅಗಲ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನಾನು ಯಾವುದೇ ರೀತಿ ಹೋಳಿಗೆ ಪೇಪರ್ ಯೂಸ್ ಮಾಡಿಕೊಂಡು ಮಾಡ್ತಾಯಿಲ್ಲ. ಬರೀ ಒಂದು ಪ್ಲಾಸ್ಟಿಕ್ ಕವರಿಂದನೇ ಹೋಳಿಗೆನ ಯಾವ ರೀತಿ ಮಾಡೋದಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಹೂರ್ಣ ಇಟ್ಕೊಂಡ್ಬಿಟ್ಟು ಈ ಥರ ಕಣಕದಿಂದ ಈ ಥರ ಸುತ್ತನೂ ಕವರ್ ಮಾಡ್ಕೋಬೇಕು. ಹೂರ್ಣ ಯಾವುದೇ ರೀತಿ ಹೊರಗಡೆ ಕಾಣಿಸ್ಕೋಬಾರ್ದು. ಆ ಥರ ಎಲ್ಲನೂ ಫೋಲ್ಡ್ ಮಾಡಿಕೊಂಡು ನೋಡಿ, ಕೆಳಗಡೆ ಎಣ್ಣೆ ಹಚ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೇಲ್ಗಡೆ ಮತ್ತೆ ಕವರ್ ಹಾಕ್ಕೊಂಡು ಈ ಥರ ಕೈಯಲ್ಲೇ ತಟ್ಟಿದರೆ ಈಸಿ ಆಗುತ್ತೆ. ನೀವು ಲತ್ತಣಿಕೆಯಲ್ಲೂ ಕೂಡ ತೀಡ್ಬೋದು. ನೋಡಿ, ಈ ಥರ ಕೈಯಲ್ಲೇ ಮಾಡಿಕೊಂಡ್ರೆ ಸಾಫ್ಟಾಗಿ ಇಟ್ಕೊಂಡಿರ್ತೀವಲ್ಲ ಹಿಟ್ಟು ನೀಟಾಗಿ ಬಂದುಬಿಡ್ತವೆ ಹೋಳಿಗೆ.
ನೀವು ಎಷ್ಟು ಬೇಕಾದರೂ ದೊಡ್ಡದೂ ಮಾಡ್ಕೋಬೋದು, ಚಿಕ್ಕದೂ ಮಾಡ್ಕೋಬೋದು. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹೋಳಿಗೆನ ಮಾಡ್ಕೋಬೋದು. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದ್ದಾವೆ ಅಂತಂದು ಹೇಳ್ಬಿಟ್ಟು. ಹಿಟ್ಟನ್ನ ಮಾತ್ರ ನಾವು 1 ಅವರು ನೆನೆಸ್ಕೊಂಡಿದ್ದೀನಿ. ನೀವು ಅರ್ಧ ಅವರ್ ಆದ್ರೂ ನೆನೆಸ್ಕೋಬೋದು. ಟೈಮ್ ಇಲ್ಲ ಅಂದರೆ ನೋಡ್ಬೋದು ಹೋಳಿಗೆ ಯಾವ ಥರ ಬಂದಿದೆ ಅಂತೇಳ್ಬಿಟ್ಟು. ತುಂಬ ಚೆನ್ನಾಗಿ ಬಂದಿದ್ದಾವೆ. ಇದನ್ನು ಬೇಯಿಸೋದಕ್ಕೆ ಅಂತೇಳ್ಬಿಟ್ಟು ಒಂದು ತವನ ಒಲೆ ಮೇಲ್ಗಡೆ ಇಟ್ಟಿದ್ದೆ. ನೋಡಿ ಕೈಯಿಂದನೇ ತವಕ್ಕೆ ಹಾಕೋತಾ ಇದ್ದೀನಿ. ಕವರ್ ಕೂಡ ಎಷ್ಟು ನೀಟಾಗಿ ಬಿಟ್ಕೊಳ್ತವೆ ಅಂತೇಳ್ಬಿಟ್ಟು. ತುಂಬ ಚೆನ್ನಾಗಿ ಬರ್ತವೆ ಹೋಳಿಗೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಹೇಳ್ಕೊಟ್ಟೋ ವಿಧಾನ ಚೆನ್ನಾಗಿದ್ದರೆ ಒಂದ್ಸರಿ ಮಾಡಿ ಫ್ರೆಂಡ್ಸ್ ನೀವು ಕೂಡ. ನೋಡಿ ಇಷ್ಟು ಕಣಕನ ತೊಗೊಂಡಿದ್ದೀನಿ ನಾನು. ನೆಕ್ಸ್ಟು ಇನ್ನೊಂದು ಕೂಡ ಮಾಡ್ಕೋತಾ ಇದ್ದೀನಿ. ಒಂದು ಬೇಯೋಷ್ಟರಲ್ಲಿ ಇನ್ನೊಂದು ರೆಡಿ ಮಾಡ್ಕೊಂಬಿಟ್ರೆ ಬೇಗನೆ ಮುಗ್ದೋಗುತ್ತೆ ಅಂತೇಳ್ಬಿಟ್ಟು ಬೇಗ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೋತಾ ಇದ್ದೀನಿ ಹೋಳಿಗೆಗೆ. ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು, ಯಾಕಂದರೆ ಹಿಟ್ಟಿಗೆ ಜಾಸ್ತಿನೇ ಹಾಕಿರ್ತೀವಲ್ವ, ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನೋಡಿ ಇದನ್ನು ತಿರುವಿ ಹಾಕ್ಕೋತಾ ಇದ್ದೀನಿ. ಇವಾಗ ನೋಡ್ಬೋದು ಹೋಳಿಗೆ ಒಂದು ಸ್ವಲ್ಪನಾದರೂ ಕಟ್ಟಾಗಿಲ್ಲ, ಎಷ್ಟು ನೀಟಾಗಿ ಬಂದಿದ್ದಾವೆ ಅಂತೇಳ್ಬಿಟ್ಟು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿಕೊಂಡ್ರೆ. ಕವರಿಂದನೇ ಈಸಿಯಾಗಿ ಮಾಡ್ಕೋಬೋದು. ಒಬ್ಬೊಬ್ಬರಿಗೆ ತುಂಬಾ ಕಷ್ಟ ಅಂದ್ಕೊಂಡ್ಬಿಡ್ತಾರೆ ಹೋಳಿಗೆ ಮಾಡೋದು. ತುಂಬಾ ಈಸಿ ಹೋಳಿಗೆ ಮಾಡೋದು. ನೋಡಿ ಎರಡು ಕಡೆನೂ ಬೇಯಿಸ್ಕೊತಾ ಇದ್ದೀನಿ ನಾನು. ಚೆನ್ನಾಗಿ ಒಂದು ಸ್ವಲ್ಪ ಕೆಂಪು ಆಗೋ ತನಕ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಇಷ್ಟ ಆಗಿದೆ. ಇವಾಗ ನಾನು ಒಂದು ತಟ್ಟೆಗೆ ತೆಗೆದಿಡ್ತಾ ಇದ್ದೀನಿ. ಇನ್ನೊಂದು ಸಹಿತ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಎಣ್ಣೆ ಹಚ್ಕೊಂಡು ಮೇಲೆ ಕವರ್ ಹಾಕ್ಕೊಂಡು ಈ ಥರ ಕೈಯಲ್ಲಿನೇ ನೀಟಾಗಿ ಹೋಳಿಗೆ ಬರುತ್ತೆ. ಒಂದು ಸ್ವಲ್ಪ ಕೂಡ ಕಿತ್ತೋಗಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ದೊಡ್ಡದು ಬೇಕಾದರೂ ಅಷ್ಟು ದೊಡ್ಡದು ಮಾಡ್ಕೋಬೋದು ನೀವು. ಎಷ್ಟು ಈಸಿ ಅಂತಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಒಂದು ಸಾರಿ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಬಂದಿದ್ವು ಹೋಳಿಗೆ ಮಾತ್ರ. ನೋಡಿ ನೀಟಾಗಿ ಈ ಥರ ಮಾಡ್ಕೋಬೇಕು. ಮತ್ತು ಉಣ್ಣ ಒಂದು ಕಡೆ ಕಣಕ ಒಂದು ಕಡೆ ಆ ಥರ ಮಾಡ್ಕೋಬೇಡಿ. ಎರಡು ಕೂಡ ಈಕ್ವಲಾಗಿ ಬರೋ ಥರ ಮಾಡ್ಕೊಳ್ಳಿ. ನೋಡಿ ಇದು ಕೂಡ ರೆಡಿ ಆಯಿತು. ಇವಾಗ ನೋಡಿ ಕೈಯಲ್ಲಿ ಯಾವ ಥರ ನೀಟಾಗಿ ಬರ್ತವೆ ಅಂತೇಳ್ಬಿಟ್ಟು. ಒಂದು ಸ್ವಲ್ಪ ಕೂಡ ಕವರ್ಗೆ ಹತ್ತೋದಿಲ್ಲ, ಆ ಥರ ಬರುತ್ತೆ ಹೋಳಿಗೆ. ನೋಡಿ ಎಷ್ಟು ನೀಟಾಗಿ ಬಂತು ಅಂತೇಳ್ಬಿಟ್ಟು. ನೋಡಿ ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ಒಂದು 2 ಹೋಳಿಗೆನ ಮಾಡಿಬಿಟ್ಟು ತೋರಿಸಿದ್ದೀನಿ ಫ್ರೆಂಡ್ಸ್. ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆ ಹಾಕಿದರೆ. ನೋಡಿ ಕಲರು ಕೂಡ ಯಾವ ಥರ ಕಾಣಿಸ್ತಾ ಇದ್ದಾವೆ ಅಂತೇಳ್ಬಿಟ್ಟು. ತುಂಬಾ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಇತ್ತು. ಹೋಳಿಗೆ ಅಂದ್ರೇ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸ್ವೀಟ್ ತಿನ್ನಲಾರ್ದವ್ರಿಗೂ ಕೂಡ ಹೋಳಿಗೆ ಅಂದ್ರೇ ಇಷ್ಟ ಆಗುತ್ತೆ. ಅದರಲ್ಲಿ ಈ ಥರ ಮಾಡಿದ್ರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ನೋಡಿ ಎಲ್ಲನೂ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನಾನು. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೋಡಿ ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೋಬೋದು. ಈ ಹೋಳಿಗೆ ಮಾಡುವ ವಿಧಾನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇನ್ನು ಮುಂದೆ ಯಾವ ಥರ ವೀಡಿಯೋಸ್ ಬೇಕಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೋಡಿದವ್ರಿಗೆಲ್ಲರಿಗೂ ಧನ್ಯವಾದಗಳು.